ನಟಿ ರನ್ಯಾ ರಾವ್ ಪ್ರಕರಣ ಸಂಬಂಧ ಈಗ ಮತ್ತೊಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಕೃತ್ಯದಲ್ಲಿ ಬಂಧಿತರಾಗಿರುವಂತವರೇ ಈಗ ಪ್ರೈಮ್ ಅಕ್ಯೂಸ್ ಆಗಿ ತಲೆನೋವಾಗಿದ್ದಾರೆ. ಅಷ್ಟಕ್ಕೂ ನಡೆದಿದ್ದೇನು ಇಲ್ಲಿಂದ ನೋಡಿ ಡೀಟೇಲ್ಸ್. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಟ್ವಿಸ್ಟ್. ಡಿಆರ್ಐ ಶೋಕಾಸ್ ನೋಟಿಸ್ಗೆ ಬೆದರಿದ ಆರೋಪಿಗಳು. ಆಪ್ತ ಗೆಳೆಯ ತರುಣ್ನಿಂದಲೇ ರನ್ಯಾ ರಾವ್ಗೆ ಗೆಡ್ಡ. ನಟಿ ರನ್ಯಾ ರಾವ್ ಚಿನ್ನಾಭರಣ ಕಳ್ಳ ಸಾಗಾಣಿಕೆ ಮಾಡಿದ ಪ್ರಕರಣಕ್ಕೆ ಈಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಪ್ರಕರಣದ ಪ್ರಮುಖ ಆರೋಪಿ ತರುಣ್ ನೀಡಿರುವ ಹೇಳಿಕೆ ನಟಿ ರನ್ಯಾ ರಾವ್ಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ. ರನ್ಯಾಗೆ ಚಿನ್ನ ಕೊಟ್ಟಿದ್ದು ದುಬೈನಲ್ಲಿ ಎಂದ ತರುಣ್. ಸ್ಮಗ್ಲಿಂಗ್ ಮಾಡಿದ್ದು ರನ್ಯಾ, ನನ್ನ ಕೈಬಿಡಿ ಎಂದು ಮನವಿ. ಕಾಫಿ ಪೋಸಾ ಅಡಿಯಲ್ಲಿ ಪ್ರಕರಣದಲ್ಲಿ ಜೈಲು ಸೇರಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದು ಆಯಿತು. ಆದರೆ ಪ್ರಕರಣ ವಿಚಾರಣೆ ಹಂತದಲ್ಲಿರುವ ಕಾರಣ ಈಗ ನ್ಯಾಯಾಲಯದ ಮುಂದೆ ಒಂದಿಷ್ಟು ಹೇಳಿಕೆ ದಾಖಲಿಸಬೇಕು. ಈ ವೇಳೆ ಪ್ರಕರಣದ ಮತ್ತೊಬ್ಬ ಪ್ರಮುಖ ಆರೋಪಿ ತರುಣ್ ಸ್ನೇಹಿತನೇ ರನ್ಯಾ ರಾವ್ ಬಗ್ಗೆ ಹೇಳಿದ ಹೇಳಿಕೆಯಿಂದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಡಿಆರ್ಐ ನೀಡಿರುವ ನೋಟಿಸ್ಗೆ ಕೋರ್ಟ್ನಲ್ಲಿ ಪ್ರತಿಕ್ರಿಯಿಸಿರುವ ತರುಣ್, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಸ್ನೇಹಿತೆಯ ವಿರುದ್ಧವೇ ಹೇಳಿಕೆ ನೀಡಿದ್ದಾನೆ. ರನ್ಯಾಗೆ ನಾನು ಚಿನ್ನದ ಬಿಸ್ಕೆಟ್ ಕೊಟ್ಟಿದ್ದು ನಿಜ, ಆದರೆ ನಾನು ಚಿನ್ನದ ಬಿಸ್ಕೆಟ್ ಕೊಟ್ಟಿದ್ದು ದುಬೈನಲ್ಲಿ ಹೊರತು ಭಾರತದಲ್ಲಿ ಅಲ್ಲ. ಹೀಗಾಗಿ ಭಾರತದ ಕಾನೂನು ನನಗೆ ಅನ್ವಯ ಆಗೋದಿಲ್ಲ. ಹೀಗಾಗಿ ನನ್ನನ್ನು ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತ ನ್ಯಾಯಾಲಯದ ಮುಂದೆ ಮನವಿ ಮಾಡಿಕೊಂಡಿದ್ದಾನೆ. ಇದು ನಿಜಕ್ಕೂ ರನ್ಯಾಳಿಗೆ ಉರುಳಾಗಿ ಪರಿಣಮಿಸಬಹುದು. ಸದ್ಯ ಕಾನೂನು ಅಧಿಕಾರಿಗಳ ಕಿರುಕುಳವನ್ನ ತಡೆಯಲು ಆರೋಪಿಗಳು ನಾನಾ ಪ್ರಯತ್ನವನ್ನ ಮಾಡುವುದಲ್ಲದೆ ಸಹ ಆರೋಪಿಗಳ ವಿರುದ್ಧವೇ ಹೇಳಿಕೆ ನೀಡಲು ಮುಂದಾಗಿದ್ದಾರೆ. ಸದ್ಯ ತರುಣ್ ದುಬೈನಲ್ಲಿ ಚಿನ್ನ ಕೊಟ್ಟಿದ್ದ ಅಥವಾ ಭಾರತದಲ್ಲಿ ಚಿನ್ನ ಕೊಟ್ಟಿದ್ದ ಎಂಬುದರ ಬಗ್ಗೆ ಪರಿಶೀಲಿಸಲು ಕೋರ್ಟ್ ಮುಂದಾಗಿದೆ.